ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಬ್ಯಾಂಗ್ಳೂರಿಂದ ಉತ್ತರ ಕರ್ನಾಟಕಕ್ಕೆ ಹೋಗ್ತಾ ಇರೋದು. ಅಂದರೆ ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆಯಾದಂಥ ರಾಯಚೂರು ಡಿಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಅಲ್ಲಿ ಅಕ್ಕ ಅವ್ರ ಮನೆ ದೇವರು ಪೂಜೆ ನಡೀತಾ ಇದೆ. ಇದು ಬ್ರಿಡ್ಜ್ ಕಾಣ್ತಿದೆ ಅಲ್ವಾ, ಇದು ತುಂಗಭದ್ರಾ ನದಿಯ ಬ್ರಿಡ್ಜ್. ಅಂದರೆ ರಾಘವೇಂದ್ರ ಸ್ವಾಮಿ ಇರುವಂತಹ ಮಂತ್ರಾಲಯದ ಹತ್ರ ಈ ಬ್ರಿಡ್ಜ್ ಬರೋದು. ನಾವು ಈ ವಿಡಿಯೋದಲ್ಲಿ ಅಕ್ಕ ಅವರ ಮನೆಯಲ್ಲಿ ನಡೆಯುವಂತಹ ನರಸಿಂಹಸ್ವಾಮಿ ದೇವಸ್ಥಾನದ ಪೂಜೆನ ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಅಂದರೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಬೇರೆಯೇ ಥರದ ಪೂಜೆಗಳೆಲ್ಲ ನಡೆಯುತ್ತಲ್ವ, ಒಂದೊಂದು ಕಡೆ ಒಂದೊಂದು ಥರ ಪೂಜೆ ನಡೆಯುತ್ತೆ. ಹಾಗೆ ನಮ್ಮ ಕಡೆಯೂ ಕೂಡ ಬೇರೆ ಥರದನೇ ಪೂಜೆ ನಡೆಯುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಆಂಧ್ರ ಪ್ರದೇಶನ ಕ್ರಾಸ್ ಮಾಡಿಕೊಂಡು ಕರ್ನಾಟಕಕ್ಕೆ ಹೋಗ್ತಾ ಇರೋದು. ಇಲ್ಲಿ ನೋಡಿ, ಈ ದೇವಸ್ಥಾನ ಬಂದ್ಬಿಟ್ಟು ತುಂಗಭದ್ರಾ ನದಿ ದಡದಲ್ಲೇ ದೇವಸ್ಥಾನ ಬರೋದು. ಅಂದರೆ ಸರೌಂಡಿಂಗ್ ಎಲ್ಲನೂ ಹೊಲ ಗದ್ದೆಗಳ ಮಧ್ಯದಲ್ಲಿ ದೇವಸ್ಥಾನ ಇದೆ. ಅಲ್ಲಿಗೆ ನಾವೀಗ ಹೋಗ್ತಾ ಇರೋದು. ಬೆಳಗಿನ ಜಾವನೇ ಎಲ್ಲರೂ ಎದ್ದು ಬೇಗ ರೆಡಿಯಾಗಿ ಪೂಜೆಗೋಸ್ಕರ ದೇವಸ್ಥಾನಕ್ಕೆ ಎಲ್ಲರೂ ಹೊರಟಿದ್ದೀವಿ. ಇಲ್ಲಿ ಬಂದು ಮಾರ್ನಿಂಗೇ ರೀಚ್ ಆದ್ವಿ. ಇಲ್ಲಿ ಚಿಕ್ಕದಾಗಿ 2 ದೇವಸ್ಥಾನ ಇದೆ. ಒಂದು ಈಶ್ವರ ಲಿಂಗ ಇರುವಂತಹ ಒಂದು ದೇವಸ್ಥಾನ, ಮತ್ತು ಪಕ್ಕದಲ್ಲಿ ನರಸಿಂಹಸ್ವಾಮಿ ಇರುವಂತಹ ಒಂದು ಗರ್ಭಗುಡಿ, 2 ಗರ್ಭಗುಡಿ ಇದೆ ಇಲ್ಲಿ. ಇಲ್ಲಿ ಪೂಜೆ ನಡೆಯೋದು ಕೇವಲ ಶ್ರಾವಣ ಮಾಸದಲ್ಲಿ ಮಾತ್ರ. ಅಂದರೆ ಯಾವಾಗಲೂ ಪೂಜೆ ನಡೆಯುತ್ತೆ. ಈ ಥರ ಸ್ಪೆಷಲಾಗಿ ಎಲ್ಲ ಫ್ಯಾಮ್ಲಿಗಳೆಲ್ಲ ಸೇರಿಕೊಂಡು ಬಂದು ಇಲ್ಲಿ ಪೂಜೆ ಮಾಡೋದಂದರೆ ಶ್ರಾವಣ ಮಾಸದಲ್ಲಿ ಪೂಜೆ ಮಾಡ್ತಾರೆ. ನೋಡಿ, ನಾವು ಅಡುಗೆಗೆ ಬೇಕಾಗಿರುವಂಥ ಎಲ್ಲನೂ ಕೂಡ ಐಟಮ್ಸ್ನ ಮನೆಯಿಂದ ತೊಗೊಬಂದು ಈ ದೇವಸ್ಥಾನದಲ್ಲೇ ಅಡುಗೆ ಮಾಡಿ ಇಲ್ಲೇ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತಾರೆ. ಈ ಥರ ಪದ್ಧತಿ ಪ್ರಕಾರ ಅಲ್ಲಿ ಎಲ್ಲ ಪೂಜೆ ಮಾಡ್ತಾರೆ. ನಮ್ಮದೊಂದೇ ಫ್ಯಾಮ್ಲಿ ಅಲ್ಲ, ಇದೇ ಥರ ಅಲ್ಲಿ ತುಂಬ ಎಲ್ಲ ಫ್ಯಾಮ್ಲಿಗಳೆಲ್ಲ ಆದರೆ ಬೇರೆ ಬೇರೆಯವರೆಲ್ಲರೂ ಕೂಡ ಬಂದು ಪೂಜೆಯನ್ನು ಮುಗಿಸ್ಕೋತಾರೆ. ನಾವು ಹೊರಟಿರೋದು ಶ್ರಾವಣ ಸೋಮವಾರ ಈ ಪೂಜೆಯನ್ನು ಮಾಡ್ಕೋತಾ ಇರೋದು. ಈ ಪೂಜೆಯಲ್ಲಿ ನಮ್ಮ ಅಣ್ಣ, ಅಕ್ಕ, ಅತ್ತಿಗೆ, ತಮ್ಮ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತಾ ಇರೋದು. ನಾವು ದೇವ್ರ ಪೂಜೆಗೆ ಒಬ್ಬಟ್ಟು, ಅನ್ನ, ಸಾಂಬಾರು, ಬದನೇಕಾಯಿ ಮತ್ತು ಚಿತ್ರಾನ್ನ ಈ ಐಟಮ್ಸ್ನ ಮಾಡಿದರು. ಅದು ನಾವುಗಳೇ ಎಲ್ಲನೂ ಕೂಡ ಮಾಡಬೇಕು ಅಂತಂದರೆ ಉಪವಾಸದಿಂದ ಇದ್ಕೊಂಡು ಅಡುಗೆ ಎಲ್ಲನೂ ಕೂಡ ಮಾಡ್ತಾರೆ ದೇವರಿಗೆ. ದೇವಸ್ಥಾನದ ಹತ್ರ ಅಡುಗೆ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡಬೇಕು ಅಂತಂದರೆ ಅದು ಉಪವಾಸ ಇದ್ಕೊಂಡೇ ಅಡುಗೆ ಮಾಡ್ತಾರೆ. ಮತ್ತು ಟೇಸ್ಟ್ ನೋಡ್ದೇ ಅಡುಗೆ ಮಾಡ್ತಾರೆ. ಇಲ್ಲಿ ಹಾಗೆ ನನ್ನ ತಮ್ಮ, ಅಣ್ಣ ಸೇರಿಕೊಂಡು ಮತ್ತು ಎಲ್ಲ ರಿಲೇಷನ್ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಎಲ್ಲನೂ ಬೇಗನೆ ಮುಗಿದೋಗುತ್ತೆ. ಅಂದರೆ ಎಲ್ಲರೂ ಹೆಣ್ಮಕ್ಳು ತರಕಾರಿ ಕಟ್ ಮಾಡ್ಕೊಳ್ಳೋದು, ಅಡುಗೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಡ್ತಾರೆ. ಈ ಕಡೆ ಅಡುಗೆ ಮಾಡೋರು ಬೇಗ ಅಡುಗೆ ಮಾಡ್ಕೊಂಡ್ಬಿಟ್ರು. ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಅಲ್ಲೇ ಕಾಫಿ ಮುಗಿಸ್ಕೊಂಡು ಮತ್ತು ಅಲ್ಲೇ ತಿಂಡಿ ಕೂಡ ಅಲ್ಲೇ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ, ಈ ಥರ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಒಂದು ಔಟಿಂಗ್ ಥರ ಚೆನ್ನಾಗಿರುತ್ತೆ. ಅಲ್ಲಿ ಹಿಂದುಗಡೆ ಎಲ್ಲರೂ ಕೂಡ ಮುಡಿ ಕೂಡ ಕೊಡ್ತಾಯಿದ್ರು. ಅಂದರೆ ಕೆಲವೊಬ್ಬರು ಹರಕೆ ಇರೋರೆಲ್ಲರೂ ಮುಡಿ ಕೊಡ್ತಾರೆ. ಅಲ್ಲೇ ದೇವರಿಗೆ ಮುಡಿ ಕೊಟ್ಬಿಟ್ಟು ನದಿ ಇದೆ, ನದಿಯಲ್ಲೇ ಸ್ನಾನ ಮಾಡಿಕೊಂಡು ಬಂದು ದೇವರ ದರ್ಶನ ಮಾಡ್ಕೋತಾರೆ. ಸದ್ಯಕ್ಕೆ ತುಂಗಭದ್ರಾ ನದಿಗೆ ತುಂಬ ನೀರು ಬಂದಿರೋದ್ರಿಂದ ಅಲ್ಲಿ ಹೋಗಲಿಕ್ಕೆ ಇಲ್ಲ. ತುಂಬ ಕೆಸರೆಲ್ಲ ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಸ್ನಾನ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅಲ್ಲೇ ಕೊಳಾಯ್ದ ಹತ್ರನೇ ಸ್ನಾನ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ರು. ಅಣ್ಣವರು ಬೇಗ ಅಡುಗೆ ಮಾಡಿಕೊಂಡ್ರು. ಈ ಕಡೆ ಅಕ್ಕ ಅವರು ಸಾಂಬಾರಿಗೆ ತಯಾರು ಮಾಡಿಕೊಂಡ್ರು. ದೇವಸ್ಥಾನದ ಹತ್ರ ಅಡುಗೆ ಅಂದ್ರೇ ಅದು ಹೇಗೆ ಮಾಡಿದ್ರೂ ಸರಿಯೇ, ತುಂಬ ಚೆನ್ನಾಗಿರುತ್ತಲ್ವ. ಹಾಗೆ ಈ ಅಡುಗೆ ಕೂಡ ತುಂಬ ಟೇಸ್ಟಾಗಿತ್ತು. ನಮಗಂತೂ ಅಲ್ಲಿ ಹೋಗಿದ್ದು ತುಂಬ ಖುಷಿ ಕೊಡ್ತಾಯಿತ್ತು. ಯಾಕಂದರೆ ಮಕ್ಕಳಿಗೆ ಅಲ್ಲಿ ಇರೋ ಹೊಲ ಗದ್ದೆಗಳನ್ನ ನೋಡೋಕ್ಕೆ, ಆ ನೇಚರ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತಲ್ವ. ಹಾಗೆ ಬೇರೆ ಫ್ಯಾಮ್ಲಿಗಳು ಎಲ್ಲರೂ ಬರ್ತಾರೆ. ಅವರು ಸಂಪ್ರದಾಯದಂತೆ ಪೂಜೆ ಮಾಡ್ಕೋತಾ ಇರ್ತಾರೆ. ನಮ್ಗೆ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ, ತಲೆಮುಡಿ ಎಲ್ಲ ಕೊಡ್ತಾ ಇರೋದು. ಹೀಗೆ ನಾನು ಯಾರ್ಯಾರು ಏನೇನು ಯಾವ ಥರ ಪೂಜೆ ಮಾಡ್ತಾರೆ ಅಂತ ನೋಡ್ತಾ ಹೋದೆ. ನಮ್ಮ ಫ್ಯಾಮ್ಲಿ ಥರ ಅಲ್ಲಿ ತುಂಬ ಫ್ಯಾಮ್ಲಿಗಳು ಕೂಡ ಬಂದಿತ್ತು. ಅವರು ಕೂಡ ಸೇಮ್ ನಮ್ಮ ಥರನೇ ಮನೆಯಿಂದ ಎಲ್ಲ ಐಟಮ್ಸ್ ತೊಗೊಂಬಂದು ಅಲ್ಲೇ ಅಡುಗೆ ಮಾಡಿ ದೇವ್ರನ್ನ ಪೂಜೆಗೆ ಮುಗಿಸ್ಕೋತಾ ಇದ್ರು. ಶ್ರಾವಣ ಮಾಸ ಆಗಿರೋದ್ರಿಂದ ತುಂಬ ಫ್ಯಾಮ್ಲಿಗಳೇ ಬಂದಿದ್ದರು. ಸುಮಾರು ಒಂದು 10 ಫ್ಯಾಮ್ಲಿಗಳು ಹಂಗೆ ಬೇರೆ ಫ್ಯಾಮ್ಲಿಗಳು ಬೇರೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಮಾಡ್ತಾಯಿದ್ರು ಅಲ್ಲಿ.
ನ್ಯಾಚುರಲ್ಲಾಗಿ ಒಲೆ ಮೇಲೇ ಅಡುಗೆ ಮಾಡೋದು ಇದೆಲ್ಲ ನೋಡಿಬಿಟ್ಟು ತುಂಬ ವರ್ಷಗಳೇ ಆಗೋಯ್ತಲ್ವ. ನಾವು ಚಿಕ್ಕಂದಿಂದನೇ ಒಲೆ ಮೇಲೆ ಅಡುಗೆ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ರು. ಇಲ್ಲಿ ಒಲೆ ಮೇಲೆ ಎಲ್ಲನೂ ಅಡುಗೆ ಮಾಡ್ತಾಯಿದ್ರು. ಅದು ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ಒಬ್ಬರು ಹೇಳಿದರು, ಇಲ್ಲೇ ದೇವಸ್ಥಾನದಿಂದನೇ ನಾವು ತೆಂಗಿನಕಾಯಿ ತೊಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡಿದ್ವಿ. ಅದು ಮತ್ತೆ ಸಸಿ ಬಂದಿದೆ, ಅದನ್ನು ಇಲ್ಲೇ ಮತ್ತೆ ತಿರ್ಗಾ ನಾವು ಇದೇ ದೇವಸ್ಥಾನಕ್ಕೆ ಕೊಡ್ತೀವಿ. ಅವರು ಇಲ್ಲೇ ಎಲ್ಲಾದರೂ ಆಜುಬಾಜಲ್ಲಿ ಇದನ್ನು ನೆಡ್ತಾರೆ ಅಂತ ಹೇಳಿದರು. ತುಂಬಿದ ಕಾಯಿ ನಾವು ತೊಗೊಂಡೋಗಿದ್ದು ಮನೆಯಲ್ಲಿಟ್ಟು ಪೂಜೆ ಮಾಡಿದ ಮೇಲೇ ಈ ಥರ ಸಸಿ ಬಂದಿರೋದು. ಇದು ನಮಗೆ ತುಂಬ ಒಳ್ಳೆಯದಾಗಿದೆ, ತುಂಬ ಖುಷಿ ಆಗುತ್ತೆ. ದೇವ್ರನ್ನ ನಂಬಿದರೆ ಏನಾದರೂ ಕೂಡ ನಮಗೆ ಕೊಡ್ತಾರೆ ಅವರು ಅಂತ ಅವರು ಹೇಳಿದರು. ಬೇರೆಯವರೆಲ್ಲ ಕೂಡ ಮಡಿಯಿಂದ ಪೂಜೆ ಮಾಡ್ಕೋತಾ ಇದ್ರು, ಮತ್ತು ತಿಂಡಿಗಳು ಮಾಡ್ತಾಯಿದ್ರು. ನಮಗೂ ತಿಂಡಿ ತಿನ್ನಲಿಕ್ಕೆ ಬನ್ನಿ ಅಂತ ಹೇಳಿದರು. ನಮ್ದು ಆಲ್ರೆಡಿ ತಿಂಡಿ ಆಗಿತ್ತು. ಇನ್ನು ನಾವು ಈ ದೇವ್ರ ಬಗ್ಗೆ ಹೇಳ್ಕೋಬೇಕು ಅಂತಂದರೆ, ಇಲ್ಲಿ ಇರೋದು ಗರ್ಭಗುಡಿಯಲ್ಲಿ ಉದ್ಭವ ಮೂರ್ತಿ ಇದೆ. ಪ್ರತಿ ವರ್ಷಕ್ಕೆ ಒಂದು ಸಲ ದೇವರು ಅಗ್ನಿ ರೂಪಕ ಅಥವಾ ಬೆಳಕಿನ ರೂಪದಲ್ಲಿ ಬಂದು ಪೂಜಾರಮ್ಮ ಅವರಿಗೆ ದರ್ಶನ ಕೊಡ್ತಾರೆ ಅಂತ ಅಲ್ಲಿ ಒಂದು ಬೋರ್ಡ್ ಮೇಲೆ ಹಾಕಿದ್ರು. ಇವ್ರನ್ನ ರಾಂಪುರಂ ನರಸಪ್ಪ ಅಂತ ಹೇಳ್ಬಿಟ್ಟು ಕರೀತಾರೆ, ನರಸಿಂಹಸ್ವಾಮಿ.
ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು. ಅಡುಗೆ ಎಲ್ಲನೂ ದೇವರ ನೈವೇದ್ಯಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಕಾರ್ಯಕ್ರಮ ಶುರು ಮಾಡಿದ್ವಿ. ಅಂದರೆ ನಮ್ಮ ಕಡೆ ಸೂಸ್ಕ ಅಂತ ಹೇಳ್ತಾರೆ. ಅವ್ರು ಹಾಕ್ತಿದಾರಲ್ವ ಅದೇ ಸೂಸ್ಕ. ಅದನ್ನು 5 ಜನ ಮುತ್ತೈದರಿಗೆ ತಲೆ ಮೇಲೆ ಹಾಕ್ಬಿಟ್ಟು ನೆಕ್ಸ್ಟು ಅಕ್ಕನ ಮೇಲೆ ಹಾಕಿದ್ರು.
ಮನೆಗೆ ಬಂದು ದೇವ್ರ ಹತ್ರ ಇಟ್ಬಿಟ್ಟು ಮತ್ತು ಪೂಜೆಯನ್ನು ಮಾಡ್ತಾರೆ. ಹೀಗೆ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಸಂಜೆ ಆಗ್ತಾ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿ ಮಳೆ ಬರಲಿಕ್ಕೆ ಶುರುವಾಗೋಯಿತು. ತುಂಬ ಗಾಳಿ ಬೀಸಿ ಮಳೆ ಎಲ್ಲ ಶುರುವಾಯಿತು. ಅದಾದಮೇಲೆ ಮಳೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ.